22ನೇ ಮನೆಯನ್ನ ವಿದ್ಯುಕ್ತವಾಗಿ ಈಗ ಹಿರಿಯರಿಂದ ಜ್ಯೋತಿ ಬೆಳಗಿಸಿ ಉದ್ಘಾಟನೆಗೊಂಡಿದೆ. ಈ ಮನೆಯ ಭೇಟಿ ಬಂದಾಗ RCC ಮನೆ ಆಗಿತ್ತು. ನಮ್ಮದು ವಿದ್ಯಾಪೋಷಕನ ಪರಿಕಲ್ಪನೆ ಹೇಗಂದ್ರೆ ಎಲ್ಲವೂ ಟೈಲ್ ರೂಫೇ, ಆದ್ರೆ ಇಲ್ಲಿ RCC ಮನೆ ಆಗಿದ್ದು ಒಳಗಿನ ಗಾರೆ ಫಿನಿಶ್ ಆಗಿತ್ತು. ಆದ್ರೆ ನಾವು ಒಂದು ಕಿಚನ್ ಮತ್ತೆ ಒಂದು ಪಾಯ್ಖಾನೆ ಪೋರ್ಷನ್ ಅನ್ನ ಸೇರಿಸಿಕೊಂಡು ಗಾರೆ ಕೆಲಸ, ಟೈಲ್ಸ್ ಕೆಲಸ, ವೈರಿಂಗ್ ಇತ್ಯಾದಿ ಕೆಲಸವನ್ನು ನಾವು ಇಲ್ಲಿ ಮಾಡಿ ಮುಗಿಸಿದ್ದೇವೆ. ಯಾಕಂದ್ರೆ ಅವರು 4-5 ವರ್ಷದಿಂದ ಒಂದು ಸಣ್ಣ ಜೋಪಡಿಯಲ್ಲಿ ಈ ಮನೆಯನ್ನು ಫಿನಿಶ್ ಮಾಡಲಿಕ್ಕೆ ಆಗದೆ ಅದರಲ್ಲಿ ವಾಸಿಸಿದ್ರು. ಅಲ್ಲಿಗೆ ನಮ್ಮ ದಾನಿಗಳ ಸಹಕಾರದಿಂದ ಇದು ನೆರವೇರಿದೆ ಈಗ. ಹಾಗಾಗಿ ನಾನು ಪ್ರಥಮವಾಗಿ ಶ್ರೀಧರ್ ಶೇಟ್ ಇಡೀ ಕುಟುಂಬಕ್ಕೆ ವಿದ್ಯಾಪೋಷಕ್ ಮತ್ತು ಯಕ್ಷಗಾನ ಕಲಾರಂಗದ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಧನ್ಯವಾದ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ತಂದೆ ತಾಯಿ ಮನೆ ತವರು ಮನೆ ಆಗಿರುತ್ತದೆ. ಆದರೆ ನನಗೆ 2 ತವರು ಮನೆ ಅಂತ ಹೇಳಲು ಇಚ್ಛಿಸುತ್ತೇನೆ. ಏಕೆಂದರೆ ಒಂದು ನಮ್ಮ ಮನೆ ಆದರೆ ಇನ್ನೊಂದು ವಿದ್ಯಾಪೋಷಕ ಯಕ್ಷಗಾನ ಕಲಾರಂಗ. ಏಕೆಂದರೆ ಪ್ರತಿಯೊಂದು ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದರ ಜೊತೆಗೆ ಹೀಗೆ ಯಾರಿಗೆ ಅನುಕೂಲ ಇರುವುದಿಲ್ಲ ಅವರಿಗೆ ಮನೆ ಕಟ್ಟಿಸಿಕೊಡುತ್ತಿದ್ದಾರೆ. ಇದು ತುಂಬಾ ಸಂತೋಷದ ವಿಷಯವಾಗಿದೆ. ಹಾಗೆ ನಾವು ಮೊದಲು ಇದ್ದ ಮನೆ ಪರಿಸ್ಥಿತಿ ಹೇಗಿತ್ತಂದ್ರೆ ಕೈ ಮೇಲೇಟಕ್ಕಿದ್ರೆ ಮಾಡಿ ಸಿಕ್ತಿತ್ತು. ಸೆಕೆಗಾಲದಲ್ಲೆಲ್ಲ ತುಂಬಾ ಬೆವರು ಬರ್ತಿತ್ತು, ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಓದಕ್ ಆಗ್ತಿರ್ಲಿಲ್ಲ, ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ, ಆರೋಗ್ಯನೂ ಸ್ವಲ್ಪ ಕೆಡ್ತಿತ್ತು. ಶ್ರೀಧರ್ ಶೇಟ್ ಸರ್ ಇವರಿಗೆ ನಾನು ತುಂಬಾ ಋಣಿಯಾಗಿರುತ್ತೇನೆ ಅಂತ ಹೇಳಲು ಇಚ್ಛಿಸ್ತೇನೆ. ಏಕೆಂದ್ರೆ ನಾವು ಕಷ್ಟದಲ್ಲಿದ್ದು ಅವರು ನಮ್ಗೊಂದು ಒಳ್ಳೆ ಸಹಾಯ ಮಾಡಿದ್ದಾರೆ. ಅದು ಅವ್ರ ತಂದೆ ತಾಯಿ ಹೆಸರು ಸುಮಿತ್ರಾ ಸುಂದರ್ ಅಂತ ಹೆಸರಿಟ್ಟಿದ್ದಾರೆ. ಇದು ತುಂಬಾ ಸಂತೋಷದ ವಿಷಯವನ್ನು ತಂದುಕೊಡುತ್ತದೆ. ನಾನು ಎಲ್ಲರಿಗೂ ಆಭಾರಿಯಾಗಿರುತ್ತೇನೆ. ನಾನು ನನ್ನ ಹೆಂಡತಿ ಇಬ್ಬರು ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಸ್ವಲ್ಪ ಇದ್ದದರಲ್ಲಿ ಕಲೀಲಿಕ್ಕೆ ಉಮೇದು ಇರೋವರೆಗೆ ನಾವು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಬೇಕು ಅಂತ ಇದ್ದಿತ್ತು. ಮತ್ತು ಇವ್ರದ್ದು ನಮಗೆ ಕಲಾರಂಗದ ಗುರ್ತಾದ ಮೇಲೆ ನಮಗೆ ಕರೆಕ್ಟಾದ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಗೊತ್ತಾಗಿ ನಾವು ಇನ್ನೂ ಆದಷ್ಟು ಬೇರೆಯವರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ತದೆ ನೋಡ್ತೇನೆ. ಸೊ ಹಾಗಾಗಿ ತುಂಬ ಒಳ್ಳೆಯದಾಯಿತು, ನನಗೆ ಸಂತೋಷ ಆಯಿತು. ಸೊ ಅವಳು ಶ್ರಾವಣಿ ಸಹ ಒಳ್ಳೆ ಡಾಕ್ಟರ್ ಆಗ್ತೀನಿ ಅಂತ ಖುಷಿ ಆಯಿತು ನನಗೆ. ಸೊ ನಮಗೆ ಎಲ್ಲ ರೀತಿ ನಾನು ಕಲಾರಂಗಕ್ಕೆ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಸೊ ಇನ್ನು ಮುಂದಕ್ಕೆ ಆಗೋದು ಇವರು ಹೇಳಿದಾಗೆ ನಮಗೆ ಒಂದು ಮನಸ್ಸಲ್ಲಿ ಆಸೆ ಇತ್ತು. ಆ ಆಸೆಯನ್ನು ಪೂರೈಸಲು ಸದವಕಾಶ ಒದಗಿಸಿಕೊಟ್ಟ ಯಕ್ಷಗಾನ ಕಲಾರಂಗದವರಿಗೆ ಅನಂತ ವಂದನೆಗಳು. ಇವರ ತಾಯಿಯವರು ತುಂಬ ಸ್ನೇಹಮಯಿ ಹಾಗೂ ಶ್ರಮಜೀವಿ ಕೂಡ. ಅವರು ಯಾವಾಗಲೂ ಅತಿಥೋಪಚಾರ ಮಾಡುವುದರಲ್ಲಿ ತುಂಬ ಎತ್ತಿದ ಕೈ ಅಂತ ಹೇಳ್ಬೋದು. ಈ ಮಾತೃಶ್ರೀಯವರ ಸವಿನೆನಪೆಯಲ್ಲಿ ಅವರ ಜನ್ಮ ಶತಾಬ್ದಿಯ ಪ್ರಯುಕ್ತ ಈ ಒಂದು ಸುಂದರ ಸಣ್ಣ ಕೊಡುಗೆ ಸುಮಿತ್ರಾ ಸುಂದರನ್ನು ಕೊಡಲು ಅನುವು ಮಾಡಿಕೊಟ್ಟ ಕಲಾರಂಗಕ್ಕೆ ನಾವು ಚಿರಋಣಿಗಳಾಗಿರುತ್ತೇವೆ. ಹಾಗೂ ಆ ಶ್ರಾವಣಿಗೆ ಒಳ್ಳೆಯ ವಿದ್ಯಾಭ್ಯಾಸವು ದೊರೆಯಲಿ ಎಂದು ಹಾರೈಸುತ್ತಾ. ಆದರೆ ನಾನು ಈ ಮನೆ ಮಾಡುವಾಗ ಸಂಘದಲ್ಲಿ ಸೊಸೈಟಿಯಲ್ಲಿ ಸಾಲೆಲ್ಲ ಮಾಡಿ ಅರ್ಧಬರ್ಧ ಮನೆ ಮಾಡಿಕೊಂಡು ಸುಮಾರು ಒಂದು 3-4 ವರ್ಷದಿಂದ ಒಂದು ಸೀಟ್ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ವಿ. ಸ್ವಲ್ಪ ಕಷ್ಟ ಆಯಿತು, ಆವಾಗ ಮಾಡಲಿಕ್ಕಾಗಿಲ್ಲ. ಆವಾಗ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ವಿದ್ಯಾಪೋಷಕ್ಕೆ ಸೆಲೆಕ್ಟ್ ಆದಳು, ಲೆಟ್ರ್ ಹಾಕಿದ್ರು, ಸೆಲೆಕ್ಟ್ ಆದಳು ಅವಳು. ಸೆಲೆಕ್ಟ್ ಆದಮೇಲೆ ಅಲ್ಲಿಂದ ಕಾಲೇಜಿಂದ ಬಂದು ಒಂದೇ ದಿನದಲ್ಲಿ, ಹೌದು ಫಸ್ಟಿನ ದಿನ ಬಂದಿದ್ರು, 2ನೇ ದಿನದಲ್ಲಿ ಅವಳಿಗೆ ಶಿಬಿರ ಇತ್ತು. ಶಿಬಿರಕ್ಕೆ ಕರೆದ್ರು, ಆವಾಗ ಓದ್ಲಿ ಅವಳು ಸತತವಾಗಿ 6 ದಿನ, 1 ವಾರ ಅಲ್ಲಿ ಅವಳಿಗೆ ಬೇಕಾಗುವಂಥ ಎಲ್ಲ ತರಬೇತಿಯನ್ನು ಕೊಟ್ಟರು. ಎಲ್ಲ ಚಟುವಟಿಕೆಯಲ್ಲಿ ಹೇಗೆ ಇರಬೇಕು, ಸಮಾಜದಲ್ಲಿ ಹೇಗೆ ಬಾಳ್ಬೇಕು ಹಾಗೆ ಹೇಳಿದ್ರು. ಅವಳು ಶಿಬಿರದಿಂದ ಬಂದು ಒಂದೇ ದಿನದಲ್ಲಿ ನಮಗೆ ಇಲ್ಲಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇಲ್ಲಿನ ವಾತಾವರಣ ನೋಡಿ, ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ಹೋಗಿ 2 ದಿನದಲ್ಲಿ ನಮಗೆ ಪುನಃ ಬಂದು ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಆ ಕೆಲಸ ಸ್ಟಾರ್ಟ್ ಮಾಡಿದಾಗ ಎಷ್ಟೊತ್ತು ಬೆಳಿಗ್ಗೆಯಿಂದ ಒಂದು ಸಾಧಾರಣ ಒಂದು 5:30ಯಿಂದ ಸಂಜೆ 9 ಗಂಟೆ ತನಕ
ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಇಮ್ಮಿಡಿಯೇಟ್ಲಿ ಫೋನ್ ಗಂಗಾಧರ್ ಸರ್ ರಿಸೀವ್ ಮಾಡ್ತಾ ಇದ್ರು. ರಿಸೀವ್ ಮಾಡಿ ಯಾವುದೇ ಕೇಳದಿದ್ರು ಅದಕ್ಕೆ ಸ್ಪಂದನೆ ಕೊಡ್ತಾ ಇದ್ರು. ನಾವು ಕೆಲಸ ಮಾಡ್ತಿದ್ದಾಗ ಪೇಮೆಂಟ್ ಆಗಲಿ ಯಾವುದಕ್ಕೆ ಕೇಳಿದ್ರು ಸರ್ ಇಷ್ಟ ಆಗಿದೆ ಅಂತ ಹೇಳಿದ್ರು ಕೂಡಲೇ ಯಾವುದು ಏನು ಮಾತಾಡದೆ ಅದಕ್ಕೆ ಬೇಕಾಗುವಂಥ ಸಕಲ ಸೌಲಭ್ಯವನ್ನು ಅವ್ರು ಕೊಟ್ಟಿದ್ರು. ಹಾಗೆ ಟೈಲ್ಸ್ ಹಾಕೋದ್ರಲ್ಲಿ ಪ್ರತಿಯೊಂದು ಕೆಲಸದಲ್ಲಿ ಅವರಿಗೆ ತುಂಬ ನಾವು ಆಭಾರಿಯಾಗಿದ್ದೇವೆ. ಹಾಗೆ ಇಷ್ಟು ಚಂದದ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟ ಶ್ರೀಧರ್ ಶೇಟ್ ಅವರು ನಮ್ಮ ಎದುರುಗಡೆ ಇದ್ದಾರೆ. ನಾವು ಅವ್ರಿಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗೋದಿಲ್ಲ. ಅವರಿಗೆ ತುಂಬ ಕೃತಜ್ಞರಾಗಿರ್ತೇವೆ. ಈಗ ಅಂತಲ್ಲ, ನಾವು ಬದುಕಿರುವವರೆಗೂ ಈ ಮನೆಯನ್ನು ನೋಡಿದಾಗ ಅವರ ನೆನಪು ಸದಾ ಆಗ್ತದೆ ಅನ್ನಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮಂಥ ಸಂಸ್ಥೆಗಳು ಇದ್ದ ಕಾರಣ ದಾನಿಗಳಿಗೆ ಯಾವುದೇ ಚಿಂತೆ ಇಲ್ಲದೆ ಅವರು ಅಂದ್ಕೊಂಡದ್ದನ್ನು ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ, ಒಂದು ಏನು ಹೇಳ್ತಾರೆ, ಒಂದು ವೇದಿಕೆ, ಒಂದು ಸಂಸ್ಥೆಗಳಿದ್ದರೆ ನಿಶ್ಚಿಂತೆಯಾಗಿ ನಾವು ಮಾಡಬೇಕಾದಂಥದ್ದು ಮಾಡ್ಬೋದು. ಮುಂದೆ ಹೋಗಲಿಕ್ಕೆ ನಮಗೆ ಧೈರ್ಯವು ಸಾಕಾಗ್ತದೆ. ಎಷ್ಟೋ ಸಲ ಇದ್ದು ಕೊಡೋದು ಹೆಚ್ಚು ಅಲ್ಲ, ಇದ್ದದಲ್ಲಿ ಸ್ವಲ್ಪ ಹಂಚಿಕೊಂಡು ಕೊಡುವಂಥದ್ದು ಅದು ವಿಶೇಷವಾದಂಥದ್ದು. ನಾವು ಅಂತ ಅಗರ್ಭ ಶ್ರೀಮಂತರು ಅಂತ ಏನಿಲ್ಲ, ವಿದ್ಯಾವಂತರು ಹೌದು. ಹಾಗಾಗಿ ಇದ್ದದಲ್ಲಿ ಸ್ವಲ್ಪ ಅವರ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇದನ್ನೊಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೆ ದೇವರು ಅವರ ಆಶೆಯನ್ನು ಪೂರೈಸಿ ಆರೋಗ್ಯ ಐಶ್ವರ್ಯನ ಕೊಡಲಿ ಅಂತ ನಾನು ಅವರ ತಮ್ಮನಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನಮ್ಮ ಕುಟುಂಬದವರಲ್ಲಿ ಕೆಲವರಿಗೆ ಮನಸ್ಸುಂಟು, ಒಂದು ಅವಕಾಶ ಸಿಗಲಿಲ್ಲ. ಇದರಿಂದಾಗಿ ಅವರು ಪ್ರೇರಣೆಯಿಂದ ಮುಂದಕ್ಕೆ ಬಂದು ಇನ್ನೂ ಸ್ವಲ್ಪ ಸಹಾಯ ಮಾಡುವಾಗೆ ಆಗ್ಬೋದು ಅಂತ ನಾನೊಂದು ನಂಬಿದ್ದೇನೆ. ಆ ಸಮಯ ಬಂದಾಗ ಖಂಡಿತವಾಗ್ಲೂ ನಿಮ್ಮನ್ನು ಬಂದು ನಾವು ಭೇಟಿ ಆಗ್ತೇವೆ. ಸೇಟ್ರು ಎಲ್ಲ ಕುಟುಂಬದವರೇ, ಕಲಾರಂಗದ ಅದರ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ದಾನ ಧರ್ಮ ಮಾಡುವ ವಿಷಯ ಮನುಷ್ಯನಿಗೆ ಎಷ್ಟೋ ಜನ ಕೋಟಿಗಟ್ಟಲೆ ಸಂಪಾದನೆ ಮಾಡಿರ್ತಾರೆ. ದಾನ ಧರ್ಮ ಮಾಡದೆ ಅವ್ರ ಕಾಲದ ನಂತರ ಅದು ಹಸಿಸಿ ಹೋಗ್ತದೆ. ಅದರಿಂದ ಇವರು ಸೇಟು ಕುಟುಂಬದಲ್ಲಿ ದೇವರು ಎಲ್ಲರಿಗೂ ಆರೋಗ್ಯ ಕೊಡಲಿಯಪ್ಪ, ಎಲ್ಲ ಅಣ್ಣ ತಮ್ಮನಿಗೆ, ಎಲ್ಲ ಇಡೀ ಕುಟುಂಬಕ್ಕೆ, ಇಂಥ ಸೇಟು ಕುಟುಂಬಕ್ಕೆ 100 ಜನ ಹುಟ್ಕೊಡ್ಲಿಯಪ್ಪ ದಾನ ಧರ್ಮ ಮಾಡೋರು. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾಕಂದ್ರೆ ನಿಮಗೆ ಬೇರೆ ಬೇರೆಯವರು ದೇವಸ್ಥಾನದಲ್ಲಿ ಸುಮಾರು ವರ್ಷದ ಒಂದು ಹರಕೆಯನ್ನು ತೀರಿಸಿ ಒಂದು ಪುಣ್ಯ ಸಿಕ್ತು ಅಂತೇಳಿ ಹೇಳಿ ಒಂದು ಸಾರ್ಥಕತೆ ಕಂಡಾಗೆ ಯಕ್ಷಗಾನ ಕಲಾರಂಗದಲ್ಲಿ ಒಳ್ಳೊಳ್ಳೆ ಒಂದು ಕುಟುಂಬಗಳು, ಒಳ್ಳೆ ಕುಟುಂಬ ಅಂತೇಳಿ ಹೇಳಿದರೆ ಅದು ಹೇಗೆ ಅಂತೇಳಿ ಹೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಅವರೊಂದೊಂದು ಸಾತ್ವಿಕ ಕುಟುಂಬ, ಒಂದು ಜೀವನದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಇರ್ತಾರೆ. ಭಾರಿ ದೊಡ್ಡ ಅಗರ್ಭ ಶ್ರೀಮಂತರನ್ನು ಪ್ರಶ್ನೆ ಅಲ್ಲ, ಅವರಿಗೆ ದೇವರು ಕೊಟ್ಟಿರ್ತಾನೆ. ಅವ್ರ ಮನಸ್ಸಿನಲ್ಲಿ ಇಂಥದ್ದೊಂದು ಕೊಡಬೇಕು ಅಂತ ಇದ್ದಾಗ 2 ಪ್ರಶ್ನೆ ಬಂತು. ಅವ್ರು ಹೇಳಿದರು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತೇಳಿ ಹೇಳಿ. ನಿಮಗೆ ತುಂಬ ಸರ್ತಿ ದಾನಗಳು ಅನರ್ಹರಿಗೆ ಅಂತೇಳಿ ಹೇಳ್ತಾರೆ, ಅದು ಒಳ್ಳೆದಲ್ಲ ಅಂತ ಹೇಳ್ತಾರೆ. ಆದರೆ ಅರ್ಹರಿಗೆ ಸಿಗಲಿಕ್ಕೆ ಒಂದು ಸರಿಯಾದ ಜಾಗ ಅಂತೇಳಿ ಹೇಳಿ ಯಕ್ಷಗಾನ ಕಲಾರಂಗದ ಬಗ್ಗೆ ವಿಶ್ವಾಸ ಇಟ್ಟು ಅವರು ಅಲ್ಲಿ ದಾನ ಮಾಡ್ತಾರೆ. ಅವ್ರಿಗೆ ಇವತ್ತು ಈ ಸಂದರ್ಭ ಒಂದು ಕಾಣುವತ್ತಿಗೆ ನಾವೆಂಥ ಒಳ್ಳೆ ಕೆಲಸ ಮಾಡಿತ್ತು ಅಥವಾ ನಮ್ಮ ಕೈಯಿಂದ ಎಂಥ ಒಳ್ಳೆ ಕೆಲಸ ಆಯ್ತು ಅಂತೇಳಿ ಹೇಳಿ ಅವ್ರ ಮನಸ್ಸಿಗೆ ಅನಿಸಿ ಬಿಡುವಂಥದ್ದು. ನನಗೆ ಗೊತ್ತಿದ್ದಾಗೆ ಯಕ್ಷಗಾನ ಕಲಾರಂಗದ ಅತಿ ಹೆಚ್ಚು ಮನೆಗಳು ಅಥವಾ ಅತಿ ಹೆಚ್ಚು ಫಲಾನುಭವಿಗಳು, ಅದರ ಅರ್ಥ ಹೆಚ್ಚು ಬಡವರು ಇರುವುದು ನನ್ನ ಕ್ಷೇತ್ರದಲ್ಲಿ ಅಂತ. ಇದು ಹೇಳಿದೆ ಮತ್ತೆ ಹೆಮ್ಮೆ ಪಡುವಾಗೂ ಇಲ್ಲ, ಬೇಜಾರು ಮಾಡುವಾಗೂ ಇಲ್ಲ. ಆದರೆ ಯಕ್ಷಗಾನ ಕಲಾರಂಗ ಮಾತ್ರ ಅವತ್ತೇ ಬರೆದಿಟ್ಟಿದೆ, ನಿನ್ನ ಮಾತ್ರ ಆಗುವುದಿಲ್ಲ ಅಂತೇಳಿ ಹೇಳಿ. ಅವ್ರು ಆಯ್ಕೆ ಮಾಡುವಂಥದ್ದು, ಅವ್ರು ಹುಡುಕುವಂಥದ್ದು, ಜೆನ್ವಿನ್ ಅನ್ನುವಂಥದ್ದು ಎಲ್ಲ ರೀತಿಯಲ್ಲೂ ನೋಡ್ತಾರೆ. ಅದಾದ್ಮೇಲೆ ಕಾರ್ಯಕ್ರಮ ತೋರಿಸ್ತೇನೆ ಯಾರಿಗಾದ್ರು, ಒಂದು ಬ್ಯಾನರ್ ಹಾಕೋದಿಲ್ಲ, ಒಂದು ಎಕ್ಸ್ಟ್ರಾ ₹1 ಖರ್ಚು ಮಾಡೋದಿಲ್ಲ. ಆ ದಾನಿಗಳ ದುಡ್ಡು ಅನ್ನುವಂಥದ್ದು ದೇವರ ದುಡ್ಡಿನ ಹಾಗೆ ಉಪಯೋಗಿಸಿ ಅದರದ್ದು ಎಲ್ಲಿಯೂ ದೋಷ ಮತ್ತೆ ಪಾಪ ಎರಡೂ ಬರ್ದಿದ್ದ ರೀತಿಯಲ್ಲಿ ಅವರಿಗೆ ಒಪ್ಪಿಸಿ ಬಿಡ್ತಾರೆ.